ನೀವೆಲ್ಲ ಕೇಳಿರ್ತೀರಿ ಅಥವಾ ಗಮನಿಸಿರ್ತೀರಿ, ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿಕ್ಕಿದ್ದಾರೆ, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಪ್ರಧಾನಿ, ಹೀಗೆ ಇವರೆಲ್ಲ ಹೆಲಿಕಾಪ್ಟರ್ ಮೂಲಕ ಬರಲಿಕ್ಕಿದ್ದಾರೆ ಅಂತ ಕೇಳಿರ್ತೀವಿ. ಈ ರೀತಿ ಹೆಲಿಕಾಪ್ಟರ್ ಓಡಾಡೋದಕ್ಕೆ, ಹೆಲಿಕಾಪ್ಟರ್ನಲ್ಲಿ ಬರೋದಕ್ಕೆ, ಹೋಗೋದಕ್ಕೆ ಬಾಡಿಗೆನ ನಾವು ಪೇ ಮಾಡಬೇಕು ಅಂತ ಹೇಳಿ, ಈ ಬಾಡಿಗೆ ಎಷ್ಟು ಕೊಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ಮೀಟಿಂಗ್ ಮಾಡಿದ್ದಾರೆ ಡಿಸಿಎಂ ಸಾಹೇಬ್. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರು, ಸರ್ಕಾರದ ವಿಐಪಿ ಗಣ್ಯರಿಗಾಗಿ ಹೆಲಿಕಾಪ್ಟರ್ ಬೇಕಂತೆ ಓಡಾಡೋದಕ್ಕೆ. ಎಂತ ಹೆಲಿಕಾಪ್ಟರ್? ಅತ್ಯುತ್ತಮ ಗುಣಮಟ್ಟದ ಹೆಲಿಕಾಪ್ಟರ್ ಬೇಕಂತೆ. ಇಷ್ಟಕ್ಕೂ 1 ಗಂಟೆ ಹೆಲಿಕಾಪ್ಟರ್ ಬಾಡಿಗೆ ತಗೋಬೇಕು ಅಂತಂದ್ರೆ ಎಷ್ಟು ದುಡ್ಡಾಗುತ್ತೆ? ನನಗೆ 1 ಗಂಟೆ ಬೇಕಪ್ಪ ಹೆಲಿಕಾಪ್ಟರ್ ಬಾಡಿಗೆ ತಗೋಬೇಕು, ನಾನು ಎಷ್ಟು ದುಡ್ಡು ಕೊಡಬೇಕು? ಹೆಲಿಕಾಪ್ಟರ್ಗಳಿಗೆ ಗಂಟೆ ಲೆಕ್ಕದಲ್ಲಿ ಹಣ ನೀಡಬೇಕಾಗುತ್ತೆ. ಹೆಲಿಕಾಪ್ಟರ್ನಲ್ಲಿ ಬರೀ 10 ನಿಮಿಷ ನಾವು ಪ್ರಯಾಣ ಮಾಡಿದ್ರೆ 4,000 ಕೊಡಬೇಕು. ನೀವೆಲ್ಲ ನೋಡಿರ್ತೀರಿ, ಮೈಸೂರು ದಸರಾ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ರೌಂಡ್ಸ್ ಅಂತ ಹೋಗ್ತೀವಿ ನಾವು. ಒಂದು 5 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ರು ಅಂದ್ರೆ 3,000, 4,000 ಕೊಡಬೇಕು. ಆ ಕಡೆ ಹಂಪಿಯಲ್ಲಿಯೂ ಕೂಡ ಈ ರೀತಿಯ ಅವಕಾಶ ಇದೆ. ಹಂಪಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ನಾವು ಹಂಪಿಯನ್ನ ನೋಡಬಹುದು. ಅಲ್ಲಿಯೂ ಕೂಡ ಅಷ್ಟೇ, ಹಿಂಗ್ ಹೋಗಿ ಹಿಂಗ್ ಬಂದ್ರು ಅಂದ್ರೆ ಒಂದು 3,000 ಕೊಡಬೇಕು. ಸೊ ಒಂದು 10 ನಿಮಿಷ ಪ್ರಯಾಣ ಮಾಡಿದ್ರೆ 4,000 ರೂಪಾಯಿ ಕೊಡಬೇಕು. 1 ಗಂಟೆ ನಾವು ಪ್ರಯಾಣ ಮಾಡ್ತೀವಿ ಅಂತಂದ್ರೆ ಸುಮಾರು 1.5 ಲಕ್ಷ ಆಗುತ್ತೆ, ಇನ್ಕ್ಲೂಡಿಂಗ್ ಜಿಎಸ್ಟಿ. 1 ಗಂಟೆಗೆ ಜಿಎಸ್ಟಿ ಸೇರಿ ಸುಮಾರು 1.5 ಲಕ್ಷ ರೂಪಾಯಿನ ನಾವು ಪೇ ಮಾಡಬೇಕು. ಹೆಲಿಕಾಪ್ಟರ್ ಗಂಟೆಗೆ 250 ಕಿಲೋಮೀಟರ್ ಪ್ರಯಾಣ ಮಾಡುತ್ತಂತೆ. ಉದಾಹರಣೆ ಹೇಳೋದಾದ್ರೆ, ನಾವು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗೋದಕ್ಕೆ 1.5 ಗಂಟೆ ಬೇಕು. ಅಲ್ಲಿಗೆ ಬೆಂಗಳೂರಿಂದ ನಾವು ಹುಬ್ಬಳ್ಳಿಗೆ ಒಂದ್ಸರಿ ಹೆಲಿಕಾಪ್ಟರ್ ತಗೊಂಡು ಹೋದ್ವಿ ಅಂತಂದ್ರೆ 1.5 ಲಕ್ಷ ರೂಪಾಯಿ ಕೊಡಬೇಕು. ಹುಬ್ಳಿ ನಮ್ಮೂರು, ಹುಬ್ಳಿಯಿಂದ ನನಗೆ ಹೆಲಿಕಾಪ್ಟರ್ ಬೇಕಾಗಿಲ್ಲ, ನೀವು ವಾಪಸ್ ಹೆಂಗಾದ್ರೂ ಹೋಗಿ ಅನ್ನೋಂಗಿಲ್ಲ. ಹುಬ್ಳಿಯಿಂದ ವಾಪಸ್ ಬೆಂಗಳೂರು ಬರೋದನ್ನು ನಾನು ಪೇ ಮಾಡಬೇಕು. 2 ವೇ ನಾವು ಪೇ ಮಾಡಲೇಬೇಕು. ಅಂದ್ರೆ ಮಾತ್ರ ಹೆಲಿಕಾಪ್ಟರ್ ಅಲ್ಲಿ ಕುತ್ಕೊಂಡು ನೀವು ಹೋಗಕ್ಕಾಗುತ್ತೆ, ಇಲ್ಲ ಅಂತ ಬರದೇ ಇಲ್ಲ ಅವರು. 1.5 ಗಂಟೆಗೆ ಬೆಂಗಳೂರಿಂದ ನಾನು ಹುಬ್ಳಿಗೆ ಪ್ರಯಾಣ ಮಾಡ್ತೀನಿ ವಿತ್ ಜಿಎಸ್ಟಿ 1.5 ಲಕ್ಷ ರೂಪಾಯಿ ಪೇ ಮಾಡಬೇಕು ಅಂತಂದ್ರೆ ಟೋಟಲ್ ನಾವು 3 ಲಕ್ಷ ರೂಪಾಯಿ ಕೊಡಬೇಕು ಹುಬ್ಬಳ್ಳಿಗೆ ಹೋಗ್ಬೇಕು ಅಂತಂದ್ರೆ. ಕಾರಣ ವಾಪಸ್ ಬರುವಾಗ ಅವ್ರು ಖಾಲಿ ಬರ್ತಾರೋ ಅಂತಂದ್ರೆ ನೀವು ಅದಕ್ಕೆ ಪೇ ಮಾಡಲೇಬೇಕು. 2 ವೇನು ಪೇ ಮಾಡಬೇಕು. ಬೆಂಗಳೂರಿಂದ ಮೈಸೂರಿಗೆ 45ರಿಂದ 50 ನಿಮಿಷದಲ್ಲಿ ನಾವು ಹೋಗ್ಬೋದು. ಹೆಲಿಕಾಪ್ಟರ್ಗೆ ಹೋಗೋದಕ್ಕೂ ಬರೋದಕ್ಕೂ ದುಡ್ಡನ್ನ ಕೊಡಬೇಕು. ಹೆಲಿಕಾಪ್ಟರ್ ಅಲ್ಲಿ ವಾಪಸ್ ಬಂದಿಲ್ಲ ಅಂದ್ರೂ ಕೂಡ ದುಡ್ಡು ಕೊಡಬೇಕಾಗತ್ತೆ. ಸೊ ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು, ವಿಐಪಿಗಳು ಹೆಲಿಕಾಪ್ಟರ್ನ ಬಾಡಿಗೆ ತಗೋಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ? ಲಕ್ಷ ಕೊಟ್ಟು ಅವ್ರು ಹೆಲಿಕಾಪ್ಟರ್ ಅಲ್ಲಿ ಬರಬೇಕು, ರಿಬ್ಬನ್ ಕಟ್ ಮಾಡಬೇಕು, ವಾಪಸ್ ಹೋಗ್ಬೇಕು. ಸೊ ಸರ್ಕಾರದ ಖಜಾನೆ ಖಾಲಿ ಆಗಬಾರದು, ದುಡ್ಡು ಉಳಿಸಬೇಕು ಅಂತಂದ್ರೆ ಪರ್ಯಾಯ ಮಾರ್ಗವನ್ನ ನೀವು ಕಂಡ್ಕೋಬೇಕು. ಯಾವ ರೀತಿ? ಅದು ರಾಜಕಾರಣಿಗಳಿಗೆ ಬಿಟ್ಟಿದ್ದು, ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್, ನೀವೆಲ್ಲ ಕೇಳಿರ್ತೀರಿ ಅಥವಾ ಗಮನಿಸಿರ್ತೀರಿ, ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿಕ್ಕಿದ್ದಾರೆ, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಪ್ರಧಾನಿ, ಹೀಗೆ ಇವರೆಲ್ಲ ಹೆಲಿಕಾಪ್ಟರ್ ಮೂಲಕ ಬರಲಿಕ್ಕಿದ್ದಾರೆ ಅಂತ ಕೇಳಿರ್ತೀವಿ. ಈ ರೀತಿ ಹೆಲಿಕಾಪ್ಟರ್ ಓಡಾಡೋದಕ್ಕೆ, ಹೆಲಿಕಾಪ್ಟರ್ನಲ್ಲಿ ಬರೋದಕ್ಕೆ, ಹೋಗೋದಕ್ಕೆ ಬಾಡಿಗೆನ ನಾವು ಪೇ ಮಾಡಬೇಕು ಅಂತ ಹೇಳಿ, ಈ ಬಾಡಿಗೆ ಎಷ್ಟು ಕೊಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ಮೀಟಿಂಗ್ ಮಾಡಿದ್ದಾರೆ ಡಿಸಿಎಂ ಸಾಹೇಬ್. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರು, ಸರ್ಕಾರದ ವಿಐಪಿ ಗಣ್ಯರಿಗಾಗಿ ಹೆಲಿಕಾಪ್ಟರ್ ಬೇಕಂತೆ ಓಡಾಡೋದಕ್ಕೆ. ಎಂತ ಹೆಲಿಕಾಪ್ಟರ್? ಅತ್ಯುತ್ತಮ ಗುಣಮಟ್ಟದ ಹೆಲಿಕಾಪ್ಟರ್ ಬೇಕಂತೆ. ಇಷ್ಟಕ್ಕೂ 1 ಗಂಟೆ ಹೆಲಿಕಾಪ್ಟರ್ ಬಾಡಿಗೆ ತಗೋಬೇಕು ಅಂತಂದ್ರೆ ಎಷ್ಟು ದುಡ್ಡಾಗುತ್ತೆ? ನನಗೆ 1 ಗಂಟೆ ಬೇಕಪ್ಪ ಹೆಲಿಕಾಪ್ಟರ್ ಬಾಡಿಗೆ ತಗೋಬೇಕು, ನಾನು ಎಷ್ಟು ದುಡ್ಡು ಕೊಡಬೇಕು? ಹೆಲಿಕಾಪ್ಟರ್ಗಳಿಗೆ ಗಂಟೆ ಲೆಕ್ಕದಲ್ಲಿ ಹಣ ನೀಡಬೇಕಾಗುತ್ತೆ. ಹೆಲಿಕಾಪ್ಟರ್ನಲ್ಲಿ ಬರೀ 10 ನಿಮಿಷ ನಾವು ಪ್ರಯಾಣ ಮಾಡಿದ್ರೆ 4,000 ಕೊಡಬೇಕು. ನೀವೆಲ್ಲ ನೋಡಿರ್ತೀರಿ, ಮೈಸೂರು ದಸರಾ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ರೌಂಡ್ಸ್ ಅಂತ ಹೋಗ್ತೀವಿ ನಾವು. ಒಂದು 5 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ರು ಅಂದ್ರೆ 3,000, 4,000 ಕೊಡಬೇಕು. ಆ ಕಡೆ ಹಂಪಿಯಲ್ಲಿಯೂ ಕೂಡ ಈ ರೀತಿಯ ಅವಕಾಶ ಇದೆ. ಹಂಪಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ನಾವು ಹಂಪಿಯನ್ನ ನೋಡಬಹುದು. ಅಲ್ಲಿಯೂ ಕೂಡ ಅಷ್ಟೇ, ಹಿಂಗ್ ಹೋಗಿ ಹಿಂಗ್ ಬಂದ್ರು ಅಂದ್ರೆ ಒಂದು 3,000 ಕೊಡಬೇಕು. ಸೊ ಒಂದು 10 ನಿಮಿಷ ಪ್ರಯಾಣ ಮಾಡಿದ್ರೆ 4,000 ರೂಪಾಯಿ ಕೊಡಬೇಕು. 1 ಗಂಟೆ ನಾವು ಪ್ರಯಾಣ ಮಾಡ್ತೀವಿ ಅಂತಂದ್ರೆ ಸುಮಾರು 1.5 ಲಕ್ಷ ಆಗುತ್ತೆ, ಇನ್ಕ್ಲೂಡಿಂಗ್ ಜಿಎಸ್ಟಿ. 1 ಗಂಟೆಗೆ ಜಿಎಸ್ಟಿ ಸೇರಿ ಸುಮಾರು 1.5 ಲಕ್ಷ ರೂಪಾಯಿನ ನಾವು ಪೇ ಮಾಡಬೇಕು. ಹೆಲಿಕಾಪ್ಟರ್ ಗಂಟೆಗೆ 250 ಕಿಲೋಮೀಟರ್ ಪ್ರಯಾಣ ಮಾಡುತ್ತಂತೆ. ಉದಾಹರಣೆ ಹೇಳೋದಾದ್ರೆ, ನಾವು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗೋದಕ್ಕೆ 1.5 ಗಂಟೆ ಬೇಕು. ಅಲ್ಲಿಗೆ ಬೆಂಗಳೂರಿಂದ ನಾವು ಹುಬ್ಬಳ್ಳಿಗೆ ಒಂದ್ಸರಿ ಹೆಲಿಕಾಪ್ಟರ್ ತಗೊಂಡು ಹೋದ್ವಿ ಅಂತಂದ್ರೆ 1.5 ಲಕ್ಷ ರೂಪಾಯಿ ಕೊಡಬೇಕು.
ಹುಬ್ಳಿ ನಮ್ಮೂರು, ಹುಬ್ಳಿಯಿಂದ ನನಗೆ ಹೆಲಿಕಾಪ್ಟರ್ ಬೇಕಾಗಿಲ್ಲ, ನೀವು ವಾಪಸ್ ಹೆಂಗಾದ್ರೂ ಹೋಗಿ ಅನ್ನೋಂಗಿಲ್ಲ. ಹುಬ್ಳಿಯಿಂದ ವಾಪಸ್ ಬೆಂಗಳೂರು ಬರೋದನ್ನು ನಾನು ಪೇ ಮಾಡಬೇಕು. 2 ವೇ ನಾವು ಪೇ ಮಾಡಲೇಬೇಕು. ಅಂದ್ರೆ ಮಾತ್ರ ಹೆಲಿಕಾಪ್ಟರ್ ಅಲ್ಲಿ ಕುತ್ಕೊಂಡು ನೀವು ಹೋಗಕ್ಕಾಗುತ್ತೆ, ಇಲ್ಲ ಅಂತ ಬರದೇ ಇಲ್ಲ ಅವರು. 1.5 ಗಂಟೆಗೆ ಬೆಂಗಳೂರಿಂದ ನಾನು ಹುಬ್ಳಿಗೆ ಪ್ರಯಾಣ ಮಾಡ್ತೀನಿ ವಿತ್ GST 1.5 ಲಕ್ಷ ರೂಪಾಯಿ ಪೇ ಮಾಡಬೇಕು ಅಂತಂದ್ರೆ ಟೋಟಲ್ ನಾವು 3 ಲಕ್ಷ ರೂಪಾಯಿ ಕೊಡಬೇಕು ಹುಬ್ಬಳ್ಳಿಗೆ ಹೋಗ್ಬೇಕು ಅಂತಂದ್ರೆ. ಕಾರಣ ವಾಪಸ್ ಬರುವಾಗ ಅವ್ರು ಖಾಲಿ ಬರ್ತಾರೋ ಅಂತಂದ್ರೆ ನೀವು ಅದಕ್ಕೆ ಪೇ ಮಾಡಲೇಬೇಕು. 2 ವೇನು ಪೇ ಮಾಡಬೇಕು. ಬೆಂಗಳೂರಿಂದ ಮೈಸೂರಿಗೆ 45ರಿಂದ 50 ನಿಮಿಷದಲ್ಲಿ ನಾವು ಹೋಗ್ಬೋದು. ಹೆಲಿಕಾಪ್ಟರ್ಗೆ ಹೋಗೋದಕ್ಕೂ ಬರೋದಕ್ಕೂ ದುಡ್ಡನ್ನ ಕೊಡಬೇಕು. ಹೆಲಿಕಾಪ್ಟರ್ ಅಲ್ಲಿ ವಾಪಸ್ ಬಂದಿಲ್ಲ ಅಂದ್ರೂ ಕೂಡ ದುಡ್ಡು ಕೊಡಬೇಕಾಗತ್ತೆ. ಸೊ ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು, ವಿಐಪಿಗಳು ಹೆಲಿಕಾಪ್ಟರ್ನ ಬಾಡಿಗೆ ತಗೋಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ? ಲಕ್ಷ ಲಕ್ಷ ಕೊಟ್ಟು ಅವ್ರು ಹೆಲಿಕಾಪ್ಟರ್ ಅಲ್ಲಿ ಬರಬೇಕು, ರಿಬ್ಬನ್ ಕಟ್ ಮಾಡಬೇಕು, ವಾಪಸ್ ಹೋಗ್ಬೇಕು. ಸೊ ಸರ್ಕಾರದ ಖಜಾನೆ ಖಾಲಿ ಆಗಬಾರದು, ದುಡ್ಡು ಉಳಿಸಬೇಕು ಅಂತಂದ್ರೆ ಪರ್ಯಾಯ ಮಾರ್ಗವನ್ನು ನೀವು ಕಂಡ್ಕೋಬೇಕು. ಯಾವ ರೀತಿ? ಅದು ರಾಜಕಾರಣಿಗಳಿಗೆ ಬಿಟ್ಟಿದ್ದು, ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್, ನೀವೆಲ್ಲ ಕೇಳಿರ್ತೀರಿ ಅಥವಾ ಗಮನಿಸಿರ್ತೀರಿ, ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿಕ್ಕಿದ್ದಾರೆ, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಪ್ರಧಾನಿ, ಹೀಗೆ ಇವರೆಲ್ಲ ಹೆಲಿಕಾಪ್ಟರ್ ಮೂಲಕ ಬರಲಿಕ್ಕಿದ್ದಾರೆ ಅಂತ ಕೇಳಿರ್ತೀವಿ. ಈ ರೀತಿ ಹೆಲಿಕಾಪ್ಟರ್ ಓಡಾಡೋದಕ್ಕೆ, ಹೆಲಿಕಾಪ್ಟರ್ನಲ್ಲಿ ಬರೋದಕ್ಕೆ, ಹೋಗೋದಕ್ಕೆ ಬಾಡಿಗೆನ ನಾವು ಪೇ ಮಾಡಬೇಕು ಅಂತ ಹೇಳಿ, ಈ ಬಾಡಿಗೆ ಎಷ್ಟು ಕೊಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ಮೀಟಿಂಗ್ ಮಾಡಿದ್ದಾರೆ DCM ಸಾಹೇಬ್. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರು, ಸರ್ಕಾರದ VIP ಗಣ್ಯರಿಗಾಗಿ ಹೆಲಿಕಾಪ್ಟರ್ ಬೇಕಂತೆ ಓಡಾಡೋದಕ್ಕೆ. ಎಂತ ಹೆಲಿಕಾಪ್ಟರ್? ಅತ್ಯುತ್ತಮ ಗುಣಮಟ್ಟದ ಹೆಲಿಕಾಪ್ಟರ್ ಬೇಕಂತೆ. ಇಷ್ಟಕ್ಕೂ 1 ಗಂಟೆ ಹೆಲಿಕಾಪ್ಟರ್ ಬಾಡಿಗೆ ತಗೋಬೇಕು ಅಂತಂದ್ರೆ ಎಷ್ಟು ದುಡ್ಡಾಗುತ್ತೆ? ನನಗೆ 1 ಗಂಟೆ ಬೇಕಪ್ಪ ಹೆಲಿಕಾಪ್ಟರ್ ಬಾಡಿಗೆ ತಗೋಬೇಕು, ನಾನು ಎಷ್ಟು ದುಡ್ಡು ಕೊಡಬೇಕು? ಹೆಲಿಕಾಪ್ಟರ್ಗಳಿಗೆ ಗಂಟೆ ಲೆಕ್ಕದಲ್ಲಿ ಹಣ ನೀಡಬೇಕಾಗುತ್ತೆ. ಹೆಲಿಕಾಪ್ಟರ್ನಲ್ಲಿ ಬರೀ 10 ನಿಮಿಷ ನಾವು ಪ್ರಯಾಣ ಮಾಡಿದ್ರೆ 4,000 ಕೊಡಬೇಕು. ನೀವೆಲ್ಲ ನೋಡಿರ್ತೀರಿ, ಮೈಸೂರು ದಸರಾ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ರೌಂಡ್ಸ್ ಅಂತ ಹೋಗ್ತೀವಿ ನಾವು. ಒಂದು 5 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ರು ಅಂದ್ರೆ 3,000, 4,000 ಕೊಡಬೇಕು. ಆ ಕಡೆ ಹಂಪಿಯಲ್ಲಿಯೂ ಕೂಡ ಈ ರೀತಿಯ ಅವಕಾಶ ಇದೆ. ಹಂಪಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ನಾವು ಹಂಪಿಯನ್ನ ನೋಡಬಹುದು. ಅಲ್ಲಿಯೂ ಕೂಡ ಅಷ್ಟೇ, ಹಿಂಗ್ ಹೋಗಿ ಹಿಂಗ್ ಬಂದ್ರು ಅಂದ್ರೆ 3,000 ಕೊಡಬೇಕು. ಸೊ ಒಂದು 10 ನಿಮಿಷ ಪ್ರಯಾಣ ಮಾಡಿದ್ರೆ 4,000 ರೂಪಾಯಿ ಕೊಡಬೇಕು. 1 ಗಂಟೆ ನಾವು ಪ್ರಯಾಣ ಮಾಡ್ತೀವಿ ಅಂತಂದ್ರೆ ಸುಮಾರು 1.5 ಲಕ್ಷ ಆಗುತ್ತೆ, ಇನ್ಕ್ಲೂಡಿಂಗ್ GST. 1 ಗಂಟೆಗೆ GST ಸೇರಿ ಸುಮಾರು 1.5 ಲಕ್ಷ ರೂಪಾಯಿನ ನಾವು ಪೇ ಮಾಡಬೇಕು. ಹೆಲಿಕಾಪ್ಟರ್ ಗಂಟೆಗೆ 250 ಕಿಲೋಮೀಟರ್ ಪ್ರಯಾಣ ಮಾಡುತ್ತಂತೆ. ಉದಾಹರಣೆ ಹೇಳೋದಾದ್ರೆ, ನಾವು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗೋದಕ್ಕೆ 1.5 ಗಂಟೆ ಬೇಕು. ಅಲ್ಲಿಗೆ ಬೆಂಗಳೂರಿಂದ ನಾವು ಹುಬ್ಬಳ್ಳಿಗೆ ಒಂದ್ಸರಿ ಹೆಲಿಕಾಪ್ಟರ್ ತಗೊಂಡು ಹೋದ್ವಿ ಅಂತಂದ್ರೆ 1.5 ಲಕ್ಷ ರೂಪಾಯಿ ಕೊಡಬೇಕು. ಹುಬ್ಳಿ ನಮ್ಮೂರು, ಹುಬ್ಳಿಯಿಂದ ನನಗೆ ಹೆಲಿಕಾಪ್ಟರ್ ಬೇಕಾಗಿಲ್ಲ, ನೀವು ವಾಪಸ್ ಹೆಂಗಾದ್ರೂ ಹೋಗಿ ಅನ್ನೋಂಗಿಲ್ಲ. ಹುಬ್ಳಿಯಿಂದ ವಾಪಸ್ ಬೆಂಗಳೂರು ಬರೋದನ್ನು ನಾನು ಪೇ ಮಾಡಬೇಕು. 2 ವೇ ನಾವು ಪೇ ಮಾಡಲೇಬೇಕು. ಅಂದ್ರೆ ಮಾತ್ರ ಹೆಲಿಕಾಪ್ಟರ್ ಅಲ್ಲಿ ಕುತ್ಕೊಂಡು ನೀವು ಹೋಗಕ್ಕಾಗುತ್ತೆ, ಇಲ್ಲ ಅಂತ ಬರದೇ ಇಲ್ಲ ಅವರು. 1.5 ಗಂಟೆಗೆ ಬೆಂಗಳೂರಿಂದ ನಾನು ಹುಬ್ಳಿಗೆ ಪ್ರಯಾಣ ಮಾಡ್ತೀನಿ ವಿತ್ GST 1.5 ಲಕ್ಷ ರೂಪಾಯಿ ಪೇ ಮಾಡಬೇಕು ಅಂತಂದ್ರೆ ಟೋಟಲ್ ನಾವು 3 ಲಕ್ಷ ರೂಪಾಯಿ ಕೊಡಬೇಕು ಹುಬ್ಬಳ್ಳಿಗೆ ಹೋಗ್ಬೇಕು ಅಂತಂದ್ರೆ. ಕಾರಣ ವಾಪಸ್ ಬರುವಾಗ ಅವ್ರು ಖಾಲಿ ಬರ್ತಾರೋ ಅಂತಂದ್ರೆ ನೀವು ಅದಕ್ಕೆ ಪೇ ಮಾಡಲೇಬೇಕು. 2 ವೇನು ಪೇ ಮಾಡಬೇಕು. ಬೆಂಗಳೂರಿಂದ ಮೈಸೂರಿಗೆ 45ರಿಂದ 50 ನಿಮಿಷದಲ್ಲಿ ನಾವು ಹೋಗ್ಬೋದು. ಹೆಲಿಕಾಪ್ಟರ್ಗೆ ಹೋಗೋದಕ್ಕೂ ಬರೋದಕ್ಕೂ ದುಡ್ಡನ್ನ ಕೊಡಬೇಕು. ಹೆಲಿಕಾಪ್ಟರ್ ಅಲ್ಲಿ ವಾಪಸ್ ಬಂದಿಲ್ಲ ಅಂದ್ರೂ ಕೂಡ ದುಡ್ಡು ಕೊಡಬೇಕಾಗತ್ತೆ. ಸೊ ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು, ವಿಐಪಿಗಳು ಹೆಲಿಕಾಪ್ಟರ್ನ ಬಾಡಿಗೆ ತಗೋಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ? ಲಕ್ಷ ಲಕ್ಷ ಕೊಟ್ಟು ಅವ್ರು ಹೆಲಿಕಾಪ್ಟರ್ ಅಲ್ಲಿ ಬರಬೇಕು, ರಿಬ್ಬನ್ ಕಟ್ ಮಾಡಬೇಕು, ವಾಪಸ್ ಹೋಗ್ಬೇಕು. ಸೊ ಸರ್ಕಾರದ ಖಜಾನೆ ಖಾಲಿ ಆಗಬಾರದು, ದುಡ್ಡು ಉಳಿಸಬೇಕು ಅಂತಂದ್ರೆ ಪರ್ಯಾಯ ಮಾರ್ಗವನ್ನು ನೀವು ಕಂಡ್ಕೋಬೇಕು. ಯಾವ ರೀತಿ? ಅದು ರಾಜಕಾರಣಿಗಳಿಗೆ ಬಿಟ್ಟಿದ್ದು, ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್,